ಏನು ರಾಜೇಶ್ವರಿ ಮುತ್ತು ಎಲ್ರಿಗೂ ಕೊಟ್ಬಿಡಪ್ಪ. ಇದ್ರ ವಿಶೇಷ ಏನು ಗೊತ್ತಾ, ನನ್ನ ಮೊಮ್ಮಗಳು 100 ಕಾಲ ಚೆನ್ನಾಗಿ ಬಾಳ್ಲಿ, ನನ್ನ ಅಳಿಯಂದ್ರು ಮಗಳು ಮೊಮ್ಮಗಳ ಜೊತೆ ಸಂತೋಷವಾಗಿ ಬದುಕಲಿ ಅಂತ ಹರಸ್ಕೊಂಡು ದೇವ್ರ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ. ಆಮೇಲೆ ಮತ್ತೊಂದು ಮುಖ್ಯವಾದ ವಿಷಯ ಏನು ಗೊತ್ತಾ, ಇವತ್ತು ನಮ್ಮ ಮನೆಗೆ ನಮ್ಮ ಅಳಿಯಂದ್ರ ಅಪ್ಪ ಅಮ್ಮ ಬರ್ತಿದ್ದಾರೆ. ಅವ್ರು ನಮ್ಮ ಮನೆಗೆ ಬಂದಾಗ ಅವ್ರಿಗೆ ಯಾವುದೇ ರೀತಿಯ ಅನಾನುಕೂಲ ಆಗಬಾರ್ದು. ಅವರು ನಮ್ಮ ಮನೆ ಬೀಗ, ಅವ್ರನ್ನ ವಿಶೇಷವಾಗಿ ಸತ್ಕರಿಸೋದು ನಮ್ಮ ಧರ್ಮ. ಹಾಗೆ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅಲ್ಲ, ಅಂಜಲಿ ಹೆಲ್ತ್ ಕಂಡೀಷನ್ ಹೇಗಿದೆ? ಹುಷಾರಾಗ್ತಿದ್ದಾಳೆ ಕಣೋ. ಅವಳು ಮೊದಲಿನ ಥರ ಆಗ್ಬಿಟ್ರೆ ನನಗಷ್ಟೇ ಸಾಕು. ನನ್ನ ಮೊಮ್ಮಗಳ ಭವಿಷ್ಯನೇ ನನ್ನ ಮುಂದಿರೋ ಗುರಿ. ನೀನ್ ಏನೇ ಮಾಡಿದ್ರು ನಿನ್ನ ಮೊಮ್ಮಗಳಿಗೆ ಭವಿಷ್ಯ ಇಲ್ಲ. ಯಾಕೆ ಅಂದ್ರೆ ಈಗ ಇಲ್ಲಿಗೆ ಬರ್ತಿರೋದು ವಿಜಯ. ನಾನ್ ಬೆಂಕಿ ಅಂದ್ರೆ ಅವಳು ಬಿರುಗಾಳಿ ಇದ್ದ ಹಾಗೆ. ನಾವಿಬ್ರು ಒಟ್ಟಿಗೆ ಸೇರ್ಕೊಂಡು ನಿನ್ನ ಆಸೆ, ನಿನ್ನ ಮಗಳು ಮೊಮ್ಮಗಳು ಭವಿಷ್ಯನ ಸುಟ್ಟು ಬೂದಿ ಮಾಡ್ತೀವಿ. ಯಜಮಾನ್ರೆ, ಎಲ್ಲ ನಾವು ಅನ್ಕೊಂಡ ಹಾಗೆ ಆಗ್ತಾ ಇದೆ. ಅಂದಮೇಲೆ ಈ ಮನೆಗೆ ಒಳ್ಳೆ ಕಾಲ ಬಂತು ಅಂತಲೇ ಅರ್ಥ ಅಲ್ವಾ? ಆಹಾ, ಇಂಥ ಮಾತು ಹೇಳಿದೆ ರಾಜಪ್ಪ. ಒಳ್ಳೆ ಕಾಲ ಬಂತು ಅಂತ ಹೇಳಿದೆ, ಸರಿಯಾದ ಟೈಮ್ಗೆ ಅಳಿಯಂದ್ರೆ ಫೋನ್ ಮಾಡಿದ್ರು. ಮಾವ, ನಾವು ಬರ್ತಿದೀವಿ. ಇನ್ನೊಂದು 10 ನಿಮಿಷದಲ್ಲಿ ಅಲ್ಲಿರ್ತೀವಿ. ಆಯ್ತು ಅಳಿಯಂದ್ರೆ, ಬನ್ನಿ, ನಾವು ನಿಮಗೋಸ್ಕರನೇ ಕಾಯ್ತಿದ್ದೀವಿ. ಶಾಂತಮ್ಮ, ಬೀಗರು ಬರ್ತಿದ್ದಾರೆ, ಆರ್ತಿ ಸಿದ್ಧ ಮಾಡ್ಕೊ. ಸರಿ ಯಜಮಾನ್ರೆ. ಮುತ್ತು, ರಾಜಪ್ಪ, ಮೊದಲನೇ ಸರ್ತಿ ಬೀಗರು ನಮ್ಮ ಮನೆಗೆ ಬರ್ತಿದ್ದಾರೆ. ಅವ್ರನ್ನ ಉಪಚರಿಸೋದ್ರಲ್ಲಿ ಯಾವುದೇ ರೀತಿ ಕುಂದುಕೊರತೆ ಆಗಬಾರ್ದು. ಏನಪ್ಪ? ಸರಿ ರಾಜಪ್ಪ, ನೀನ್ ಬಾ. ಬಂದೆ. ಮುತ್ತು, ಏನೇನ್ ಬೇಕು ಎಲ್ಲ ನೋಡಪ್ಪ.